ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಚಿವ ತಿಮ್ಮಾಪುರ್ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಒಂದಲ್ಲ ಎರಡಲ್ಲ ಮೂರು ಸಾರಿ ತಿಮ್ಮಾಪುರ್ ಹೆಸರು ಕೇಳಿ ಬಂದಿದೆ. ಭ್ರಷ್ಟಾಚಾರದ ಅಡಿಯಲ್ಲಿ ಇಂಥವ್ರನ್ನ ಯಾಕೆ ಮುಂದುವರೆಸಬೇಕು ಅನ್ನುವಂಥದ್ದು ಅಶೋಕ್ ಅವರ ಪ್ರಶ್ನೆಯಾಗಿದೆ. ತಿಮ್ಮಾಪುರ್ 3ನೇ ಬಾರಿ ಹಗರಣ ಮಾಡಿರುವುದು ಹೊರಬಂದಿದೆ. ಸಚಿವ ತಿಮ್ಮಾಪುರ್ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷಗಳು ಆಗ್ರಹಿಸ್ತಾ ಇವೆ. ಸಚಿವರು ಸದನದಲ್ಲೇ ಇದ್ದಾರೆ, ಚರ್ಚೆಗೆ ಅವಕಾಶ ನೀಡಬೇಕು ಅಂತಾನೂ ಕೂಡ ಆಗ್ರಹಿಸಿದ್ದಾರೆ. ಸೂಚನೆಯನ್ನು ತಂದಿದ್ದೀರಿ, ಅದ್ರ ಬಗ್ಗೆ ನೀವು ರೂಲಿಂಗ್ ಕೊಡ್ಬೇಕು. ಮುಂಚೆ ಏನ್ ತಂದಿದ್ದಾರೆ ಅಂತ ಆದ್ರೂ ಕೇಳಿ. ನೀವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಿ. ರೈಟಿಂಗ್ ಅಲ್ಲಿ ಕೊಟ್ರೆ ಎಲ್ಲರೂ ಗೊತ್ತಾಗಬೇಕಲ್ಲ, ಅವ್ರಿಗೆಲ್ಲ ಗೊತ್ತಾಗಬೇಕಲ್ಲ. ಅವ್ರಿಗೆ ಗೊತ್ತಾಗ್ತದೆ. ರೂಲಿಂಗ್ ಪಾರ್ಟಿ ಅವರಿಗೆ ಅಧ್ಯಕ್ಷರೇ ರೂಲಿಂಗ್ ಪಾರ್ಟಿ ಅವರಿಗೆ ನಾವು ಏನ್ ನಿಲುವಳಿ ತಂದ್ರೆ ಓದ್ತೀನಿ, ಆಮೇಲೆ ಇಮಿಡಿಯೇಟ್ ಕೊಟ್ಬಿಡಿ. ನಾವೇನ್ ಜಾಸ್ತಿ ಏನು ಇದಾಗಲ್ಲ. ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಲಿಕ್ಕರ್ ವ್ಯವಹಾರ ಏನಿದೆ, ಇಡೀ ರಾಜ್ಯದಲ್ಲಿ ಮೊನ್ನೆ ವಿಡಿಯೋ ಬಂದು 2.5 ಕೋಟಿ ಹರಾಜ್ ಅಂತ ಹೇಳಿ ಪ್ರತಿ ಲಿಕ್ಕರ್ ಶಾಪ್ ಮಾಡಿರುವಂತ ಆಡಿಯೋ ಬಂದಿದೆ. ಅದರಲ್ಲಿ ಮಂತ್ರಿ ಮಗಂದ ಹೆಸರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಇದು ಫಸ್ಟ್ ಟೈಮ್ ಅಲ್ಲ, 3ನೇ ಬಾರಿ ಆಗಿದೆ ಈ ತರ. ಪದೇ ಹಿಂಗ ಆಗ್ತಾನೆ ಇದೆ. ಇದು ಒಂದ್ ರೀತಿ ರಾಜ್ಯ ಸರ್ಕಾರ ಒಂದ್ ರೀತಿ ಕರಪ್ಟ್ ಔಟ್ ಇದೆ. ರಾಜ್ಯ ಸರ್ಕಾರ ಲೂಟಿ ಹೊಡಿತಾ ಇದೆ. ಈ ತರದೆಲ್ಲ ದೊಡ್ಡ ಒಂದು, ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಔಟಿದೆ, ಮಂತ್ರಿಗಳ ಮೇಲೆ ಕಂಪ್ಲೇಂಟ್ ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದೇನ್ ಬಿರಿ ಆಡಿಯೋ ಬಂದಿದೆ ಅಂತಲ್ಲ, ಆಡಿಯೋ ಜೊತೆಗೆ ಲೋಕಾಯುಕ್ತದಲ್ಲೇ ಕಂಪ್ಲೇಂಟ್ ಆಗಿದೆ, ಅವ್ರ ಮೇಲೆ ಕೇಸು ದಾಖಲಾಗಿದೆ. ಇಷ್ಟಾದ್ರೂ ಕೂಡ ನಾವು ಇದನ್ನ ಚರ್ಚೆ ಮಾಡಬೇಕು. ಇಂಪಾರ್ಟೆಂಟ್ ಇದೆ. ಇದನ್ನ ಇಡೀ ರಾಜ್ಯ ಇದನ್ನ ನೋಡ್ತಾ ಇದೆ. ಮಾಧ್ಯಮದಲ್ಲೆಲ್ಲ ಫುಲ್ 2 ದಿನ ಬಂದಿದೆ ಇದ್ರ ಬಗ್ಗೆ. ಇದು ಚರ್ಚೆ ಆಗಬೇಕು ಅಧ್ಯಕ್ಷರೇ. ಅದಕ್ಕೋಸ್ಕರ ನೀವು ಇದನ್ನ ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಅಂತ. ಈಗ ನಮ್ಮ ನೋಡಿದ್ದೇನೆ. ಈಗ ನಾವು ರಾಜ್ಯಪಾಲ ಒಂದ ನಿರ್ಣಯದಲ್ಲಿ ಇದೆಲ್ಲ ಚರ್ಚೆಗಳು ನಿಮಗೆ ತಗೊಳ್ಬಹುದು. ಆಯ್ತಪ್ಪ, ನಾನು ಮುಗಿಸ್ಲಿಕ್ಕೆ ಆಯ್ತು, ನಾನು ಹೇಳ್ದು ಕೇಳಿಲ್ಲಿ. ಇದು ನಿಮ್ಗೆ ಅದ್ರಲ್ಲಿ ಕೂಡ ಚರ್ಚೆ ಮಾಡಬಹುದು. ಅದ್ ಬೇಡ, ನಾವು ಸಪರೇಟ್ ಆಗಿ ಚರ್ಚೆ ಮಾಡ್ಬೇಕಂದ್ರೆ ಸೆಕ್ಷನ್ ಕನ್ವರ್ಟ್ ಮಾಡಿ ನಾನು ಕೊಡ್ತೇನೆ. ಕಿಕ್ಕಿಳಿಯಕ್ಕಿಂತ ಮುಂಚೆ ಚರ್ಚೆ ಆಗಬೇಕು. ಕಿಕ್ಕೇರಿದಾಗ ಚರ್ಚೆ ಆಗಬೇಕಾಗಿರೋದು. ಕಿಕ್ ಆಗಿದೆ, ಕಿಕ್ ಬ್ಯಾಕ್ ನಡೆದಿರೋದು. ನೀವು ಇವಾಗ ಚರ್ಚೆ ಕೊಡೋದು, ಚರ್ಚೆ ಕೊಡ್ತೀನಿ ಅಂತಂದ್ರೆ ಹೆಂಗಾಗುತ್ತೆ? ಸೂಚನೆಯನ್ನು ತಂದಿದ್ದೀರಿ, ಅದ್ರ ಬಗ್ಗೆ ನೀವು ರೂಲಿಂಗ್ ಕೊಡ್ಬೇಕು. ಮುಂಚೆ ಏನ್ ತಂದಿದ್ದಾರೆ ಅಂತ ಆದ್ರೂ ಕೇಳಿ. ನೀವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಿ. ರೈಟಿಂಗ್ ಅಲ್ಲಿ ಕೊಟ್ರೆ ಎಲ್ಲರೂ ಗೊತ್ತಾಗಬೇಕಲ್ಲ, ಅವ್ರಿಗೆಲ್ಲ ಗೊತ್ತಾಗಬೇಕಲ್ಲ. ಅವ್ರಿಗೆ ಗೊತ್ತಾಗ್ತದೆ. ರೂಲಿಂಗ್ ಪಾರ್ಟಿ ಅವರಿಗೆ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಚಿವ ತಿಮ್ಮಾಪುರ್ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಒಂದಲ್ಲ ಎರಡಲ್ಲ ಮೂರು ಸಾರಿ ತಿಮ್ಮಾಪುರ್ ಹೆಸರು ಕೇಳಿ ಬಂದಿದೆ. ಭ್ರಷ್ಟಾಚಾರದ ಅಡಿಯಲ್ಲಿ ಇಂಥವ್ರನ್ನ ಯಾಕೆ ಮುಂದುವರೆಸಬೇಕು ಅನ್ನುವಂಥದ್ದು ಅಶೋಕ್ ಅವರ ಪ್ರಶ್ನೆಯಾಗಿದೆ. ತಿಮ್ಮಾಪುರ್ 3ನೇ ಬಾರಿ ಹಗರಣ ಮಾಡಿರುವುದು ಹೊರಬಂದಿದೆ. ಸಚಿವ ತಿಮ್ಮಾಪುರ್ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷಗಳು ಆಗ್ರಹಿಸ್ತಾ ಇವೆ. ಸಚಿವರು ಸದನದಲ್ಲೇ ಇದ್ದಾರೆ, ಚರ್ಚೆಗೆ ಅವಕಾಶ ನೀಡಬೇಕು ಅಂತಾನೂ ಕೂಡ ಆಗ್ರಹಿಸಿದ್ದಾರೆ. ಸೂಚನೆಯನ್ನು ತಂದಿದ್ದೀರಿ, ಅದ್ರ ಬಗ್ಗೆ ನೀವು ರೂಲಿಂಗ್ ಕೊಡ್ಬೇಕು. ಮುಂಚೆ ಏನ್ ತಂದಿದ್ದಾರೆ ಅಂತ ಆದ್ರೂ ಕೇಳಿ. ನೀವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಿ. ರೈಟಿಂಗ್ ಅಲ್ಲಿ ಕೊಟ್ರೆ ಎಲ್ಲರೂ ಗೊತ್ತಾಗಬೇಕಲ್ಲ, ಅವ್ರಿಗೆಲ್ಲ ಗೊತ್ತಾಗಬೇಕಲ್ಲ. ಅವ್ರಿಗೆ ಗೊತ್ತಾಗ್ತದೆ. ರೂಲಿಂಗ್ ಪಾರ್ಟಿ ಅವರಿಗೆ ಅಧ್ಯಕ್ಷರೇ ರೂಲಿಂಗ್ ಪಾರ್ಟಿ ಅವರಿಗೆ ನಾವು ಏನ್ ನಿಲುವಳಿ ತಂದ್ರೆ ಓದ್ತೀನಿ, ಆಮೇಲೆ ಇಮಿಡಿಯೇಟ್ ಕೊಟ್ಬಿಡಿ. ನಾವೇನ್ ಜಾಸ್ತಿ ಏನು ಇದಾಗಲ್ಲ. ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಲಿಕ್ಕರ್ ವ್ಯವಹಾರ ಏನಿದೆ, ಇಡೀ ರಾಜ್ಯದಲ್ಲಿ ಮೊನ್ನೆ ವಿಡಿಯೋ ಬಂದು 2.5 ಕೋಟಿ ಹರಾಜ್ ಅಂತ ಹೇಳಿ ಪ್ರತಿ ಲಿಕ್ಕರ್ ಶಾಪ್ ಮಾಡಿರುವಂತ ಆಡಿಯೋ ಬಂದಿದೆ. ಅದರಲ್ಲಿ ಮಂತ್ರಿ ಮಗಂದ ಹೆಸರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಇದು ಫಸ್ಟ್ ಟೈಮ್ ಅಲ್ಲ, 3ನೇ ಬಾರಿ ಆಗಿದೆ ಈ ತರ. ಪದೇ ಹಿಂಗ ಆಗ್ತಾನೆ ಇದೆ. ಇದು ಒಂದ್ ರೀತಿ ರಾಜ್ಯ ಸರ್ಕಾರ ಒಂದ್ ರೀತಿ ಕರಪ್ಟ್ ಔಟ್ ಇದೆ. ರಾಜ್ಯ ಸರ್ಕಾರ ಲೂಟಿ ಹೊಡಿತಾ ಇದೆ. ಈ ತರದೆಲ್ಲ ದೊಡ್ಡ ಒಂದು, ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಔಟಿದೆ, ಮಂತ್ರಿಗಳ ಮೇಲೆ ಕಂಪ್ಲೇಂಟ್ ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದೇನ್ ಬಿರಿ ಆಡಿಯೋ ಬಂದಿದೆ ಅಂತಲ್ಲ, ಆಡಿಯೋ ಜೊತೆಗೆ ಲೋಕಾಯುಕ್ತದಲ್ಲೇ ಕಂಪ್ಲೇಂಟ್ ಆಗಿದೆ, ಅವ್ರ ಮೇಲೆ ಕೇಸು ದಾಖಲಾಗಿದೆ. ಇಷ್ಟಾದ್ರೂ ಕೂಡ ನಾವು ಇದನ್ನ ಚರ್ಚೆ ಮಾಡಬೇಕು. ಇಂಪಾರ್ಟೆಂಟ್ ಇದೆ. ಇದನ್ನ ಇಡೀ ರಾಜ್ಯ ಇದನ್ನ ನೋಡ್ತಾ ಇದೆ. ಮಾಧ್ಯಮದಲ್ಲೆಲ್ಲ ಫುಲ್ 2 ದಿನ ಬಂದಿದೆ ಇದ್ರ ಬಗ್ಗೆ. ಇದು ಚರ್ಚೆ ಆಗಬೇಕು ಅಧ್ಯಕ್ಷರೇ. ಅದಕ್ಕೋಸ್ಕರ ನೀವು ಇದನ್ನ ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಅಂತ. ಈಗ ನಮ್ಮ ನೋಡಿದ್ದೇನೆ. ಈಗ ನಾವು ರಾಜ್ಯಪಾಲ ಒಂದ ನಿರ್ಣಯದಲ್ಲಿ ಇದೆಲ್ಲ ಚರ್ಚೆಗಳು ನಿಮಗೆ ತಗೊಳ್ಬಹುದು. ಆಯ್ತಪ್ಪ, ನಾನು ಮುಗಿಸ್ಲಿಕ್ಕೆ
ಆಯ್ತು, ನಾನು ಹೇಳ್ದು ಕೇಳಿಲ್ಲಿ. ಇದು ನಿಮ್ಗೆ ಅದರಲ್ಲಿ ಕೂಡ ಚರ್ಚೆ ಮಾಡಬಹುದು. ಅದ್ ಬೇಡ, ನಾವು ಸಪರೇಟ್ ಆಗಿ ಚರ್ಚೆ ಮಾಡ್ಬೇಕಂದ್ರೆ ಸೆಕ್ಷನ್ ಕನ್ವರ್ಟ್ ಮಾಡಿ ನಾನು ಕೊಡ್ತೇನೆ. ಕಿಕ್ ಇಳಿಯಕ್ಕಿಂತ ಮುಂಚೆ ಚರ್ಚೆ ಆಗಬೇಕು. ಕಿಕ್ ಏರ್ದಾಗಲೇ ಚರ್ಚೆ ಆಗಬೇಕಾಗಿರೋದು. ಕಿಕ್ ಆಗಿದೆ, ಕಿಕ್ ಬ್ಯಾಕ್ ನಡೆದಿರೋದು. ನೀವು ಇವಾಗ ಚರ್ಚೆ ಕೊಡೋದು ಆಮೇಲೆ ಚರ್ಚೆ ಕೊಡ್ತೀನಿ ಅಂತಂದ್ರೆ ಹೆಂಗಾಗುತ್ತೆ? ಅದು ಕುರಿತಾಗಿ ಕಿಕ್ ಆಗಿದೆ. ತಿಳುವಳಿ ಸೂಚನೆಯನ್ನು ತಂದಿದ್ದೀರಿ, ಅದ್ರ ಬಗ್ಗೆ ನೀವು ರೂಲಿಂಗ್ ಕೊಡ್ಬೇಕು ಮುಂಚೆ ಏನ್ ತಂದಿದ್ದಾರೆ ಅಂತ ಆದ್ರೂ ಕೇಳಿ. ನೀವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಿ. ರೈಟಿಂಗ್ ಅಲ್ಲಿ ಕೊಟ್ರೆ ಎಲ್ಲರೂ ಗೊತ್ತಾಗಬೇಕಲ್ಲ, ಅವ್ರಿಗೆಲ್ಲ ಗೊತ್ತಾಗಬೇಕಲ್ಲ. ಅವ್ರಿಗೆಲ್ಲ ಗೊತ್ತಾಗ್ತದೆ. ರೂಲಿಂಗ್ ಪಾರ್ಟಿ ಅವರಿಗೆ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಚಿವ ತಿಮ್ಮಾಪುರ್ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಒಂದಲ್ಲ ಎರಡಲ್ಲ ಮೂರು ಸಾರಿ ತಿಮ್ಮಾಪುರ್ ಹೆಸರು ಕೇಳಿ ಬಂದಿದೆ. ಭ್ರಷ್ಟಾಚಾರದ ಅಡಿಯಲ್ಲಿ ಇಂಥವ್ರನ್ನ ಯಾಕೆ ಮುಂದುವರೆಸಬೇಕು ಅನ್ನುವಂಥದ್ದು ಅಶೋಕ್ ಅವರ ಪ್ರಶ್ನೆಯಾಗಿದೆ. ತಿಮ್ಮಾಪುರ್ 3ನೇ ಬಾರಿ ಹಗರಣ ಮಾಡಿರುವುದು ಹೊರಬಂದಿದೆ. ಸಚಿವ ತಿಮ್ಮಾಪುರ್ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷಗಳು ಆಗ್ರಹಿಸ್ತಾ ಇವೆ. ಸಚಿವರು ಸದನದಲ್ಲೇ ಇದ್ದಾರೆ, ಚರ್ಚೆಗೆ ಅವಕಾಶ ನೀಡಬೇಕು ಅಂತಾನೂ ಕೂಡ ಆಗ್ರಹಿಸಿದ್ದಾರೆ. ತಿಳುವಳಿ ಸೂಚನೆಯನ್ನು ತಂದಿದ್ದೀರಿ, ಅದ್ರ ಬಗ್ಗೆ ನೀವು ರೂಲಿಂಗ್ ಕೊಡ್ಬೇಕು ಮುಂಚೆ ಏನ್ ತಂದಿದ್ದಾರೆ ಅಂತ ಆದ್ರೂ ಕೇಳಿ. ನೀವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಿ. ರೈಟಿಂಗ್ ಅಲ್ಲಿ ಕೊಟ್ರೆ ಎಲ್ಲರೂ ಗೊತ್ತಾಗಬೇಕಲ್ಲ, ಅವ್ರಿಗೆಲ್ಲ ಗೊತ್ತಾಗಬೇಕಲ್ಲ. ಅವ್ರಿಗೆಲ್ಲ ಗೊತ್ತಾಗ್ತದೆ. ರೂಲಿಂಗ್ ಪಾರ್ಟಿ ಅವರಿಗೆ ಅಧ್ಯಕ್ಷರೇ ರೂಲಿಂಗ್ ಪಾರ್ಟಿ ಅವರಿಗೆ ನಾವು ಏನ್ ನಿಲುವಳಿ ತಂದ್ರೆ ಓದ್ತೀನಿ, ಆಮೇಲೆ ಇಮಿಡಿಯೇಟ್ ಕೊಟ್ಬಿಡಿ. ನಾವೇನ್ ಜಾಸ್ತಿ ಏನು ಇದಾಗಲ್ಲ. ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಲಿಕ್ಕರ್ ವ್ಯವಹಾರ ಏನಿದೆ, ಇಡೀ ರಾಜ್ಯದಲ್ಲಿ ಮೊನ್ನೆ ವಿಡಿಯೋ ಬಂದು 2.5 ಕೋಟಿ ಹರಾಜ್ ಅಂತ ಹೇಳಿ ಪ್ರತಿ ಲಿಕ್ಕರ್ ಶಾಪ್ ಮಾಡಿರುವಂತ ಆಡಿಯೋ ಬಂದಿದೆ. ಅದರಲ್ಲಿ ಮಂತ್ರಿ ಮಗಂದ ಹೆಸರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಇದು ಫಸ್ಟ್ ಟೈಮ್ ಅಲ್ಲ, 3ನೇ ಬಾರಿ ಆಗಿದೆ ಈ ತರ. ಪದೇ ಹಿಂಗ ಆಗ್ತಾನೆ ಇದೆ. ಇದು ಒಂದು ರೀತಿ ರಾಜ್ಯ ಸರ್ಕಾರ ಒಂದು ರೀತಿ ಕರಪ್ಟ್ ಔಟ್ ಇದೆ. ರಾಜ್ಯ ಸರ್ಕಾರ ಲೂಟಿ ಹೊಡಿತಾ ಇದೆ. ಈ ತರದೆಲ್ಲ ದೊಡ್ಡ ಒಂದು, ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಔಟಿದೆ, ಮಂತ್ರಿಗಳ ಮೇಲೆ ಕಂಪ್ಲೇಂಟ್ ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದೇನ್ ಬರೀ ಆಡಿಯೋ ಬಂದಿದೆ ಅಂತಲ್ಲ, ಆಡಿಯೋ ಜೊತೆಗೆ ಲೋಕಾಯುಕ್ತದಲ್ಲೇ ಕಂಪ್ಲೇಂಟ್ ಆಗಿದೆ, ಅವ್ರ ಮೇಲೆ ಕೇಸು ದಾಖಲಾಗಿದೆ. ಇಷ್ಟಾದ್ರೂ ಕೂಡ ನಾವು ಇದನ್ನ ಚರ್ಚೆ ಮಾಡಬೇಕು. ಇಂಪಾರ್ಟೆಂಟ್ ಇದೆ. ಇದನ್ನ ಇಡೀ ರಾಜ್ಯ ಇದನ್ನ ನೋಡ್ತಾ ಇದೆ. ಮಾಧ್ಯಮದಲ್ಲೆಲ್ಲ ಫುಲ್ 2 ದಿನ ಬಂದಿದೆ ಇದ್ರ ಬಗ್ಗೆ. ಇದು ಚರ್ಚೆ ಆಗ್ಬೇಕು ಅಧ್ಯಕ್ಷರೇ. ಅದಕ್ಕೋಸ್ಕರ ನೀವು ಇದನ್ನ ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಅಂತ. ಈಗ ನಮ್ಮ ನೋಡಿದ್ದೇನೆ. ಈಗ ನಾವು ರಾಜ್ಯಪಾಲ ಒಂದ ನಿರ್ಣಯದಲ್ಲಿ ಇದೆಲ್ಲ ಚರ್ಚೆಗಳು ನಿಮ್ಗೆ ತಗೊಳ್ಬಹುದು. ಆಯ್ತಪ್ಪ, ನಾನು ಮುಗಿಸ್ಲಿಕ್ಕೆ ಆಯ್ತು, ನಾನು ಹೇಳ್ದು ಕೇಳಿಲ್ಲಿ. ಇದು ನಿಮ್ಗೆ ಅದರಲ್ಲಿ ಕೂಡ ಚರ್ಚೆ ಮಾಡಬಹುದು. ಅದ್ ಬೇಡ, ನಾವು ಸಪರೇಟ್ ಆಗಿ ಚರ್ಚೆ ಮಾಡ್ಬೇಕಂದ್ರೆ ಸೆಕ್ಷನ್ ಕನ್ವರ್ಟ್ ಮಾಡಿ ನಾನು ಕೊಡ್ತೇನೆ. ಕಿಕ್ ಇಳಿಯಕ್ಕಿಂತ ಮುಂಚೆ ಚರ್ಚೆ ಆಗಬೇಕು. ಕಿಕ್ ಏರ್ದಾಗಲೇ ಚರ್ಚೆ ಆಗಬೇಕಾಗಿರೋದು. ಕಿಕ್ ಆಗಿದೆ, ಕಿಕ್ ಬ್ಯಾಕ್ ನಡೆದಿರೋದು. ನೀವು ಇವಾಗ ಚರ್ಚೆ ಕೊಡೋದು ಆಮೇಲೆ ಚರ್ಚೆ ಕೊಡ್ತೀನಿ ಅಂತಂದ್ರೆ ಹೆಂಗಾಗುತ್ತೆ? ಅದು ಕುರಿತಾಗಿ ಕಿಕ್ ಆಗಿದೆ. ತಿಳುವಳಿ ಸೂಚನೆಯನ್ನು ತಂದಿದ್ದೀರಿ, ಅದ್ರ ಬಗ್ಗೆ ನೀವು ರೂಲಿಂಗ್ ಕೊಡ್ಬೇಕು ಮುಂಚೆ ಏನ್ ತಂದಿದ್ದಾರೆ ಅಂತ ಆದ್ರೂ ಕೇಳಿ. ನೀವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಿ. ರೈಟಿಂಗ್ ಅಲ್ಲಿ ಕೊಟ್ರೆ ಎಲ್ಲರೂ ಗೊತ್ತಾಗಬೇಕಲ್ಲ, ಅವ್ರಿಗೆಲ್ಲ ಗೊತ್ತಾಗಬೇಕಲ್ಲ. ಅವ್ರಿಗೆಲ್ಲ ಗೊತ್ತಾಗ್ತದೆ. ರೂಲಿಂಗ್ ಪಾರ್ಟಿ ಅವರಿಗೆ